ಲಾರ್ಡ್ ಹಾಲೆಲೂಯ. ಯೇಸು ಕ್ರಿಸ್ತರ ಪರಿಶುದ್ಧವುಳ್ಳ ನಾಮದಲ್ಲಿ ಮತ್ತೊಂದು ದಿನ ನಿಮ್ಮನ್ನು ಈ ಮುಂಜಾನೆ ಪ್ರಾರ್ಥನೆಗೆ ಆಹ್ವಾನಿಸುತ್ತೇನೆ. ಎಮ್ಮಾಸ್ ಪ್ರಾರ್ಥನಾ ತಂಡದ ಪರವಾಗಿ ಪ್ರೇರೆ ಈ ದಿನ ಮತ್ತೊಂದು ದಿನ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಪ್ರತಿನಿತ್ಯ ಬೈಬಲ್ ವಾಕ್ಯ ಓದ್ತಾ ಇದ್ದೀರಾ? ಓದುವಂತಹ ವಾಕ್ಯಗಳ ಅರ್ಥವಾಗ್ತಾ ಇದೆಯಾ? ಅಥವಾ ಶುಭ ಸಂದೇಶವನ್ನು ನೀವು ಓದುವಾಗ ಅಥವಾ ಹೊಸ ಒಡಂಬಡಿಕೆ ಪತ್ರಿಕೆಗಳನ್ನು ಓದುವಾಗ ಕೆಲವು ಅರ್ಥ ಆಗುತ್ತೆ, ಕೆಲವು ಅರ್ಥವಾಗ್ತಾ ಇಲ್ಲ ಎಂಬ ಗೊಂದಲದಲ್ಲಿದ್ದೀರಾ? ಅಥವಾ ಏನಾದರೂ ವಾಕ್ಯಗಳು ಓದುವಾಗ ನಿದ್ರೆ ಬರುವಂತಾಗಿ ಬೇಜಾರಾಗಿ ಬೈಬಲನ್ನು ಸೈಡ್ಗಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಏನಾದರೂ ಗೊಂದಲದಲ್ಲಿದ್ದೀರಾ? ಪ್ರೇರಿ ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ದೇವರ ವಾಕ್ಯಗಳನ್ನು ನಮ್ಮ ಬುದ್ಧಿ ನಮ್ಮ ಜ್ಞಾನದಿಂದ ನಾವು ಓದೋದಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದಲೇ ಈ ಒಂದು ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನೋಡಿ, ಇದೇ ಸಮಸ್ಯೆಗಳನ್ನು ಯೇಸು ಕ್ರಿಸ್ತರು ಆರಿಸಿಕೊಂಡಂಥ ಪ್ರೇಷಿತರಲ್ಲಿ ಕೂಡ ಇತ್ತು. ಯೇಸು ಸತ್ತ ಪುನರುತ್ಥಾನಗೊಂಡ ನಂತರವೂ ಕೂಡ ಅವರು ಆ ಮಗ್ದಲದ ಮರಿಯಗೆ ಕಾಣಿಸಿಕೊಂಡ್ರು, ಪೇತ್ರನಿಗೆ ಕಾಣಿಸಿಕೊಂಡ್ರು. ಆದರೆ ಎಮ್ಮೋಸ್ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಹಾದಿಯಲ್ಲಿ ಹೋಗುವಾಗ ಯೇಸುವಿನ ಶಿಷ್ಯರಿಬ್ಬರು ಮಾತನಾಡಿಕೊಂಡು ಹೋಗುವಾಗ ಆ ಯೇಸುವಿನ ಬಗ್ಗೆ ಮಾತನಾಡುವಾಗ ಅವ್ರಿಗೆ ಅರ್ಥವಾಗಲೇ ಇಲ್ಲ. ಯಾಕೆಂದರೆ ಕೀರ್ತನೆಗಳಲ್ಲಿ, ಮೋಶೆ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥದಲ್ಲಿ ಯೇಸು ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ, ಶುಭ ಸಂದೇಶವನ್ನು ಸಾರ್ತಾರೆ, ಮತ್ತೆ ಅವರ ಜನಗಳ ಶಿಲುಬೆ ಮೇಲೆ ಹಾಕಿ ಕೊಂದು ಹಾಕ್ತಾರೆ, ಮತ್ತೆ ಮೂರನೇ ದಿನ ಪುನರುತ್ಥಾನರು ಆಗ್ತಾರೆ ಎಂಬ ಒಂದು ಪ್ರವಾದನೆಗಳನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಏಕೆಂದರೆ ಆ ವಾಕ್ಯಗಳು ಅವರ ಬುದ್ಧಿಯಲ್ಲಿ ಇರಲಿಲ್ಲ, ಅವರ ಜ್ಞಾನದಲ್ಲಿ ಅದು ಅರ್ಥವಾಗಿ ಇರಲಿಲ್ಲ. ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನಗೊಂಡಾಗ ನೋಡಿ, ಎಮ್ಮೋಸ್ ಗ್ರಾಮದ ಹಾದಿಯಲ್ಲಿ ಆ ಶಿಷ್ಯರಿಗೆ ದರ್ಶನವನ್ನು ಕೊಟ್ಟಂತ ಅದೇ ಯೇಸು ಸ್ವಾಮಿ ಜೆರುಸಲೇಮಿನಲ್ಲಿ ಪ್ರೇಷಿತರೆಲ್ಲರೂ ಒಟ್ಟಾಗಿ ಸೇರಿದ್ದಾಗ ಅಲ್ಲಿ ಕೂಡ ದರ್ಶನವನ್ನು ಕೊಟ್ಟು ಅವರು ಇದೇ ಮಾತುಗಳನ್ನು ಹೇಳ್ತಾರೆ. ಈ ಮಾತುಗಳನ್ನು ಹೇಳಿ ಅವರಿಗೆ ಲೂಕನ ಶುಭ ಸಂದೇಶ ಅಧ್ಯಾಯ 24 ವಾಕ್ಯ 45ರಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಯೇಸು ಕ್ರಿಸ್ತರು ಆ ದೇವರ ವಾಕ್ಯಗಳನ್ನು, ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಏನು ಬರೆಯಲ್ಪಟ್ಟಿತ್ತು ಆ ಎಲ್ಲ ಪ್ರವಾದನೆಗಳನ್ನು ಪ್ರೇಷಿತರು ಅರ್ಥ ಮಾಡಿಕೊಳ್ಳುವಂತೆ ಅವರಿಗೆ ಸಹಾಯವನ್ನು ಮಾಡಿದ್ರು. ಪಂಚಶತಮ ದಿನ ಪವಿತ್ರಾತ್ಮರು ಅದೇ ಪ್ರೇಷಿತರ ಮೇಲೆ ಇಳಿದು ಬಂದ ನಂತರ ಯೇಸು ಕ್ರಿಸ್ತರು ಯಾವ ಒಂದು ಮೋಶೆ ಗ್ರಂಥವನ್ನ, ಕೀರ್ತನೆಗಳನ್ನ, ಪ್ರವಾದನೆಗಳ ಬಗ್ಗೆ ಹೇಳಿದ್ರೋ ಅದು ಇನ್ನೂ ಹೆಚ್ಚಾಗಿ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದ್ದರಿಂದಲೇ ಅವರು ಆ ಜೆರುಸಲೇಮಿನ ಒಂದು ಮಧ್ಯಭಾಗದಲ್ಲಿ ನಿಂತು ಯೇಸು ಕ್ರಿಸ್ತರೇ ದೇವರು ಅಂತೇಳಿ ಅವರು ಸಾರೋದಕ್ಕೆ ಸಾಧ್ಯವಾಯಿತು. ನೋಡಿ, ಈ ದಿನ ನಮಗೆ ಯಾಕೆ ವಾಕ್ಯಗಳು, ಬೈಬಲ್ ಶ್ರೀಗ್ರಂಥದ ಶುಭ ಸಂದೇಶಗಳು, ಯೇಸುವನ್ನು ಕುರಿತಾದಂಥ ಅನೇಕ ವಿಷಯಗಳು ನಮಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಇವತ್ತು ಕತ್ತಲು ಕವಿದಿದೆ ಪ್ರಿಯರೇ. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 4ನೇ ಅಧ್ಯಾಯ ವಾಕ್ಯ 3-4ರಲ್ಲಿ ಸಂತ ಪೌಲರು ಹೇಳ್ತಾರೆ, ಇವರು ದೇವರ ವಾಕ್ಯಗಳನ್ನು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಇವರನ್ನ ಈ ಲೋಕದ ಮಿಥ್ಯ ದೈವಗಳು ದೇವರ ಬೆಳಕಾಗಿರುವ, ದೇವರ ಪ್ರತಿರೂಪವಾಗಿರುವಂತಹ ಕ್ರಿಸ್ತ ಯೇಸುವನ್ನ ಅರಿತುಕೊಳ್ಳದ ಹಾಗೆ, ಅವರ ಬೆಳಕನ್ನು ಕಾಣದ ಹಾಗೆ ಸೈತಾನನು ಇವರ ಹೃದಯಗಳನ್ನ ಇವತ್ತು ಕತ್ತಲಮಯವಾಗಿಸಿದ್ದಾನೆ, ಕುರುಡಾಗಿಸಿದ್ದಾನೆ ಎಂಬುದಾಗಿ ಸಂತ ಪೌಲರು ಹೇಳ್ತಾರೆ. ಯಾರ ಒಂದು ಹೃದಯಗಳು ಕುರುಡಾಗಿದೆಯೋ, ಯಾರು ಒಂದು ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯೋದಕ್ಕೆ ಆಗ್ತಾ ಇಲ್ವೋ ಅವರು ವಿನಾಶ ಮಾರ್ಗದಲ್ಲಿರುವವರು ಅಂತೇಳಿ ಸಂತ ಪೌಲರು ಹೇಳ್ತಾರೆ. ಖಂಡಿತವಾಗಿ ಯಾರಿಗೂ ಕೂಡ ನಾಶವಾಗಬೇಕೆಂಬ ಆಸೆ ಇಲ್ಲ, ಬಯಕೆ ಅಂತೂ ಖಂಡಿತವಾಗಿ ಯಾರಿಗೂ ಕೂಡ ಇಲ್ಲ. ಆದರೆ ದೇವರ ವಾಕ್ಯಗಳು ಇವತ್ತು ನಮಗೆ ಅರ್ಥವಾಗಬೇಕು ಅಂತ ಹೇಳಿದ್ರೆ ಮೊದಲು ನನ್ನ ಒಳಗಡೆ ಆಸಕ್ತಿ ಅನ್ನೋದಿರಬೇಕು. ಯೇಸು ಕ್ರಿಸ್ತರನ್ನ ಪ್ರೀತಿಸುವಂತ ಹೃದಯ ನನ್ನದಾಗಿರಬೇಕು. ದೇವರ ವಾಕ್ಯಗಳನ್ನ ಏನೋ ತೆಗೆದ್ದೆ, ಓದ್ದೆ, ಇಟ್ಟೆ, ಓದೆ ಆ ರೀತಿಯಾಗಿರಬಾರ್ದು. ಪವಿತ್ರ ಆತ್ಮರ ಸಹಾಯವನ್ನು ಬೇಡ್ಕೊಳ್ಬೇಕು. ನೀವು ಓದುವಂಥ ಒಂದೊಂದು ಶುಭ ಸಂದೇಶಗಳು, ಪತ್ರಿಕೆಗಳು, ಪ್ರವಾದನ ವಾಕ್ಯಗಳನ್ನು
ನೀವು ಓದುವಾಗ ಆ ಪವಿತ್ರ ಆತ್ಮರು ಖಂಡಿತವಾಗಿ ನಿಮ್ಮ ಹೃದಯಗಳನ್ನ ತೆರೆದುಕೊಡ್ತಾರೆ, ನಿಮ್ಮ ಒಂದು ಮನಸ್ಸುಗಳನ್ನ ತೆರೆದುಕೊಡ್ತಾರೆ. ನಿಮಗೆ ಸಹಾಯವನ್ನ ಮಾಡುವುದಕ್ಕಾಗಿ ಪವಿತ್ರಾತ್ಮರನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಕೊಡಲ್ಪಟ್ಟಿರುವುದು. ಪ್ರಿಯರೇ, ಪವಿತ್ರಾತ್ಮರಿಗೆ ಇನ್ನೊಂದು ಹೆಸರೇ ಸಹಾಯಕರು ಅಂತೇಳಿ. ನೋಡಿ, ಆ ಒಂದು ಕಣ್ಣಿಗೆ ಒಂದು ಅಂಟಿದಂತಹ ಅಥವಾ ಹೃದಯಕ್ಕೆ ಅಂಟಿದಂತಹ ಆ ಒಂದು ಅಂಧತೆಯನ್ನ, ಆ ಕುರುಡುತನವನ್ನ ತೆಗೆದು ಹಾಕುವವರು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮರು ಮಾತ್ರವಾಗಿದ್ದಾರೆ. ಒಮ್ಮೆ ಸಂತ ಪೌಲರು ಮತ್ತು ಇಸಿಲಾಸ ಏನು ಮಾಡಿದ್ರು, ಮೆಕದೋನಿಯಾ ಎಂಬ ಪ್ರಾಂತ್ಯಕ್ಕೆ ಹೋದಾಗ ಆ ಮೆಕದೋನಿಯಾದ ಫಿಲಿಪಿ ಎಂಬ ಪಟ್ಟಣದಲ್ಲಿ ಅವರು ಸಬ್ಬತ್ತಿನ ದೇವಾರಾಧನೆ ಆಲಯಗಳನ್ನು ಹುಡುಕ್ತಾ ಇರ್ತಾರೆ. ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಅವರು ಸಾರುವುದಕ್ಕಾಗಿ ಒಮ್ಮೆ ಈ ಒಂದು ಆಲಯಗಳನ್ನ, ದೇವರ ಆರಾಧನೆ ಆಲಯಗಳನ್ನು ಹುಡುಕಿಕೊಂಡು ಹೋಗುವಾಗ ಕೆಲವು ಮಹಿಳೆಯರು ಒಂದು ಸ್ಥಳದಲ್ಲಿ ಕುಳಿತಿರುವುದನ್ನ ಅವರು ಕಂಡು ಅವರ ಜೊತೆ ಕ್ರಿಸ್ತ ಯೇಸುವಿನ ವಾಕ್ಯಗಳನ್ನ ಅವರು ಮಾತನಾಡಬೇಕಾದ್ರೆ, ಹಂಚಿಕೊಳ್ಳಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಅದೇ ಸ್ತ್ರೀಯರ ಗುಂಪಿನಲ್ಲಿ ಒಂದು ಸಹೋದರಿ ಇರ್ತಾಳೆ. ಆಕೆ ಹೆಸರು ಲಿಡಿಯಾ ಎಂಬುದಾಗಿರುತ್ತದೆ. ಈ ಒಂದು ಘಟನೆ ನಾವು ಎಲ್ಲಿ ನೋಡ್ಬೋದಪ್ಪ ಅಂತ ಹೇಳಿದ್ರೆ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 16ರಲ್ಲಿ ನಾವು ಓದ್ತೇವೆ. ಪ್ರೇರೆ 16ರಲ್ಲಿ 12ನೇ ವಾಕ್ಯ ಮೇಲ್ಪಟ್ಟು ನಾವು ಓದುವಾಗ, ಅಲ್ಲಿಂದ ಮೆಕದೋನಿಯಾದ ಪ್ರಮುಖ ಪಟ್ಟಣವಾದ ಫಿಲಿಪಿಗೆ ಬಂದೆವು. ಇದು ರೋಮಿನ ವಸಾಹತು. ಇಲ್ಲಿ ಕೆಲವು ದಿನಗಳನ್ನು ಕಳೆದೆವು. ಪಟ್ಟಣದ ಹೊರಗಿರುವ ನದಿ ತೀರದ ಬಳಿ ಯಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಭಾವಿಸಿ ಸಬ್ಬತ್ತಿನ ಅಲ್ಲಿಗೆ ಹೋದೆವು. ನಾವು ಕುಳಿತುಕೊಂಡು ಅಲ್ಲಿ ಸೇರಿದ ಮಹಿಳೆಯರೊಡನೆ ಸಂಭಾಷಿಸಿದೆವು. ನಮ್ಮ ಬೋಧನೆಯನ್ನು ಕೇಳಿದ ಆ ಮಹಿಳೆಯರಲ್ಲಿ ಲಿಡಿಯಾ ಎಂಬುವಳು ಒಬ್ಬಳು. ಈಕೆ ತುವತೈರ ಎಂಬ ಊರಿನವಳು, ಪಟ್ಟೆ ಪೀತಾಂಬರಗಳ ವ್ಯಾಪಾರಿ ಹಾಗೂ ದೇವಭಕ್ತೆ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನ ತೆರೆದರು. ಪ್ರೈಸ್ ದ ಲಾರ್ಡ್. ನೋಡಿ, ದೇವರ ವಾಕ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರ ಒಂದು ಸಹಾಯ ಬೇಕು. ಪ್ರಿಯರೇ, ಪವಿತ್ರ ಆತ್ಮರ ಸಹಾಯವಿಲ್ಲದೆ ನಾವು ಈ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ, ಆ ವಾಕ್ಯಗಳಂತೆ ನಾವು ಜೀವಿಸೋದಕ್ಕೂ ಆಗೋದೇ ಇಲ್ಲ. ಇವತ್ತು ಅನೇಕರ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ವಾಕ್ಯಗಳೇನೋ ಓದ್ತೇನೆ ಆದರೆ ಅರ್ಥ ಆಗಲ್ಲ. ಒಂದು ವೇಳೆ ಅರ್ಥ ಆದ್ರೂ ಕೂಡ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ನಡೆಯೋದಕ್ಕಾಗೋದಿಲ್ಲ. ಆ ವಾಕ್ಯಗಳಂತೆ ನನಗೆ ನಡೆಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ 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 ಅಂತೇಳಿ ನಾವು ಅನೇಕರು ಇವತ್ತು ಏನಾಗ್ತಾ ಇದೀವಿ, ಬಲಹೀನರಾಗಿ ಹೋಗ್ತಾ ಇದ್ದೀವಿ. ಹೆದರಬೇಡಿ, ಭಯಪಡಬೇಡಿ. ಇನ್ನು ಮುಂದೆ ಆದ್ರೂ ನೀವು ದೇವರ ಸಹಾಯವನ್ನ ಬೇಡ್ಕೊಳ್ಳಿ, ಪವಿತ್ರಾತ್ಮರ ಒಂದು ಶಕ್ತಿಯನ್ನ ನೀವು ಬೇಡ್ಕೊಳ್ಳಿ. ಯಾವಾಗ ನೀವು ಆ ಒಂದು ಸಹಾಯಕ್ಕಾಗಿ ನೀವು ದೇವರ ಬಳಿ ಪ್ರಾರ್ಥನೆ ಮಾಡ್ತಿರೋ, ಖಂಡಿತವಾಗಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಂದ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನಿಮ್ಮಲ್ಲಿ ಆಗುವಂಥ ದೊಡ್ಡ ಅದ್ಭುತ ಕಾರ್ಯವೇನಪ್ಪ ಅಂತ ಹೇಳಿದ್ರೆ ವಾಕ್ಯಗಳ ಒಂದು ಸರಿಯಾದ ತಿಳುವಳಿಕೆ ನಿಮ್ಮದಾಗ್ತದೆ. ಯಾವ ರೀತಿಯಾಗಿ ಪ್ರೇಷಿತರ ಒಂದು ಆ ಬುದ್ಧಿಯನ್ನು ದೇವರು ವಿಕಸನಗೊಳಿಸಿದ್ರೋ, ನಮ್ಮ ಒಂದು ಬುದ್ಧಿಯನ್ನು ಕೂಡ ಖಂಡಿತವಾಗಿ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಂಡೇ ತೆರೆದುಕೊಡ್ತಾರೆ. ಪ್ರಿಯರೇ, ಆದ್ದರಿಂದ ಈ ದಿನದಿಂದ ನೀವು ಒಂದು ನಿರ್ಧಾರದೊಂದಿಗೆ, ಪವಿತ್ರಾತ್ಮರ ಸಹಾಯದೊಂದಿಗೆ ನೀವು ಮಾಡುವಾಗ ನೀವೊಂದು ಪ್ರಾರ್ಥನೆಯನ್ನ ಮಾಡಿ. ಕೀರ್ತನೆಗಳ ಗ್ರಂಥದಲ್ಲಿ ಅಧ್ಯಾಯ 119ನೇ ಕೀರ್ತನೆ ವಾಕ್ಯ 18ರಲ್ಲಿ ಇಲ್ಲಿ ನೋಡಿ, ದಾವೀದರಸ ದೇವರ ಬಳಿ ಇದೇ ಒಂದು ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂಧತೆ. ಇವತ್ತು ಬೈಬಲ್ ವಾಕ್ಯಗಳಲ್ಲಿರುವಂತಹ ಆ ನಿತ್ಯ ಜೀವದ ಸತ್ಯಗಳನ್ನು ನಾವು ಒಬ್ಬೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಲೇಬೇಕು ಪ್ರಿಯರೇ. ಏಕೆಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ನನ್ನ ನಿನ್ನ ರಕ್ಷಣೆಗಾಗಿ, ನನ್ನ ನಿನ್ನ ಜೀವೋದ್ಧಾರಕ್ಕಾಗಿ, ನನ್ನ ನಿನ್ನ ಒಂದು ಒಳ್ಳೆ ಕ್ರಿಸ್ತಿಯ ಜೀವನವನ್ನು ನಾವು ಕಟ್ಟಿಕೊಳ್ಳಬೇಕು ಅಂತೇಳಿ ದಾವೀದನ ಪ್ರಾರ್ಥನೆ ನಮ್ಮದಾಗಬೇಕು. ನಮ್ಮ ಕಣ್ಣುಗಳಿಗೆ ಮೆತ್ತಿಕೊಂಡಿರುವಂಥ ಅಂಧತೆಯನ್ನು ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ, ಆದರೆ ದೇವರ ಸಹಾಯ, ಪವಿತ್ರಾತ್ಮರ ಸಹಾಯ ಇದನ್ನು ಮಾಡುತ್ತದೆ. ಆದ್ದರಿಂದ ಒಮ್ಮೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಕರ್ತರಾದ ಯೇಸುವೆ, ಈ ಸಮಯದಲ್ಲಿ ಯಾರೆಲ್ಲ ಆನ್ಲೈನ್ ಪ್ರಾರ್ಥನೆಯಲ್ಲಿ ಈ ಒಂದು ವಾಕ್ಯಗಳನ್ನು ಕೇಳಿಸಿಕೊಳ್ತಾ ಇದ್ದಾರೋ ಅವರೆಲ್ಲರಿಗೆ ನೀವು ಸಹಾಯವನ್ನು ಮಾಡಿರಿ ಸ್ವಾಮಿ. ಒಬ್ಬೊಬ್ಬರಿಗೂ ಕೂಡ ಕರ್ತರೆ ಅವರ ಕಣ್ಣಿಗೆ ಬಂದಿರುವಂಥ ಆ ಒಂದು ಅಂಧತೆಯನ್ನು ತೆಗೆದು ಹಾಕಿರಿ ಸ್ವಾಮಿ. ಲಿಡಿಯಳ ಒಂದು ಹೃದಯವನ್ನು ನೀವು ದೇವರ ವಾಕ್ಯಗಳಿಗಾಗಿ ತೆರೆದುಕೊಟ್ಟ ಹಾಗೆ
ಒಬ್ಬೊಬ್ಬರ ಹೃದಯಗಳನ್ನು ನಿಮ್ಮ ವಾಕ್ಯಗಳಿಗಾಗಿ ತೆರೆದುಕೊಡಿರಿ. ಆ ವಾಕ್ಯದಲ್ಲಿರುವಂತಹ ಸತ್ಯತೆಗಳನ್ನು ಒಬ್ಬೊಬ್ಬರಿಗೂ ಮನದಟ್ಟು ಮಾಡಿಕೊಡಿರಿ. ಆ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ಏನು ವಿಶ್ವಾಸ ಮೂಡುತ್ತದೋ ಆ ವಾಕ್ಯಗಳಂತೆ ನಿಮ್ಮ ಚಿತ್ತವನ್ನು ಒಬ್ಬೊಬ್ಬರು ಕೈಗೊಂಡು ನಡೆಯುವಂತೆ ಅವರ ಒಂದು ಹೃದಯಗಳನ್ನು ನೀವು ತೆರೆದುಕೊಡಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀವೇ ದೇವರ ಒಂದು ರೂಪವಾಗಿದ್ದೀರಾ, ತಂದೆಯ ಒಂದು ಪಡೆಯಚ್ಚಾಗಿದ್ದೀರಾ. ನಿಮ್ಮ ಬೆಳಕಿನಲ್ಲಿ ಒಬ್ಬೊಬ್ಬರು ನಡೆಯುವಂತಾಗಲಿ, ಇವರಿವರ ಕುಟುಂಬಗಳು ನಡೆಯುವಂತಾಗಲಿ. ಈ ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಕೇಳಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ದಿನವೆಲ್ಲ ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ನಾವು ನಡೆಯೋಣ. ಆಮೇನ್.